ಲೈಫು ಸೆಕ್ಯೂರ್ಡ್. ಅವಳಿಗೆ ಪಪ್ಪನ್ ಪ್ರೀತಿ ಇದೆ. ಅವಳಿಗೋಸ್ಕರ ಪಪ್ಪ ಒಂದ್ ಮನೆ ಮಾಡ್ಕೊಟ್ಟಿದ್ದಾರೆ. ತಿಂಗಳು ಮನೆ ಮೇಂಟೆನೆನ್ಸ್ಗೆ ದುಡ್ಡು ಸಿಗತ್ತೆ. ಇಷ್ಟು ಸಾಲದು ಅಂತ ಪಪ್ಪ ಸೂಜಿಗೆ ಅರ್ಧ ಆಸ್ತಿ ಬರ್ಕೊಡ್ಬೇಕು ಅನ್ಕೊಂಡಿದಾರಂತೆ. ಅವಳ ಕಷ್ಟ ಸುಖ ವಿಚಾರಿಸೋಕೆ ಪಪ್ಪ ಇದ್ದಾರೆ, ಅವ್ರ ಅಮ್ಮ ಇದ್ದಾರೆ, ನಾನಿದ್ದೀನಿ. ಅವಳು ರಾಕೇಶ್ ಅನ್ನೋ ಇನ್ಯಾರನೋ ನೆಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆದ್ರೆ ನಿನ್ ಪರಿಸ್ಥಿತಿ ಹಾಗಲ್ಲ. ಇಷ್ಟು ದಿವ್ಸ ನಿನ್ ವರುಣ್ ಪ್ರೀತಿ ಭ್ರಮೆಲಿದ್ದೆ. ಈಗ ಅದು ಸುಳ್ಳು ಅಂತ ಗೊತ್ತಾಗಿದೆ. ನಿನ್ ಕಷ್ಟ ಸುಖ ವಿಚಾರಿಸೋಕೆ ರಾಕೇಶ್ ಒಬ್ನೇ ಗತಿ. ಈಗ ಅವನು ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಶಿರೀಷಾ? ರಶ್ಮಿ ಹೇಳಿದ್ದು ನಿಜ. ರಾಕೇಶು ಸೂಜಿ ಗಂಡ ಹೆಂಡತಿ ತರಾನೇ ಅನ್ಯೋನ್ಯವಾಗಿದ್ದಾರೆ. ರಾಕೇಶ್ನ ಎಲ್ಲಾ ಜವಾಬ್ದಾರಿನೂ ಸೂಜಿನೇ ನೋಡ್ಕೊಳ್ತಾಳೆ. ಇಲ್ಲಿ ನಡೀತಿರೋದನ್ನ ನೋಡಿದ್ರೆ ನಾನು ಯಾರೋ ಹೊರಗ್ನೋಳು ಅನ್ಸುತ್ತೆ. ನನ್ಗಿಲ್ಲಿ ಯಾವ ಸ್ಥಾನ ಇದೆ? ನನ್ನ ಜೀವನದಲ್ಲಿ ಹೊಸ ಅರ್ಥ ತುಂಬಿ ನನ್ನ ಬಾಳಗ ಆಸರೆಯಾಗಿ ಬರ್ತಾರೆ ಅಂತ ಅನ್ಕೊಂಡಿದ್ನು ಆ ವರುಣ್. ಅವನೇ ನನ್ನ ಇನ್ನೊಂದು ಹೊರಟೋದ. ನನ್ನ ಜೀವನದಲ್ಲಿ ಮತ್ತೆ ಯಾರನ್ನ ನೋಡೋದೇ ಇಲ್ಲ ಅಂತ ಅನ್ಕೊಂಡು ಆ ರಾಕೇಶ್ ನನ್ ಕಣ್ ಮುಂದೆ ನಿಮ್ ಜೊತೆ ಒಳ್ಳೆ ಗಂಡನಾಗಿ ಸಂಸಾರ ಮಾಡ್ಕೊಂಡಿದ್ದಾನೆ. ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ. ನನ್ ಜೊತೆನೂ ಹೀಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ನಾನೇ ದುಡುಕಿ ನನ್ನ ಸಂಸಾರನ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ನನಗೆ ಅನಿಸ್ತಾ ಇದೆ. ಶಿರೀಷಾ, ಮಲಗಿರ್ಲಿ ಬಿಡು ಸೂಜಿ, ಅವಳನ್ನ ಯಾಕೆ ಬಸ್ತೀಯ? ಸೂಜಿ, ಸೂಜಿ, ಎಂತ ಕೆಲ್ಸ ಆಯ್ತು? ನಾನು ಯಾಕೆ ರಾಕೇಶ್ ಪಕ್ಕ ಮಲಗಿದ್ದೆ? ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಯಾಕೆ ಶಿರೀಷಾ, ಏನಾಯ್ತು? ಯಾಕೆ ಈಗ ಅಳ್ತಿದ್ಯಾ? ನನ್ ರಾಕೇಶ್ ಪಕ್ಕ ಮಲಗಬಾರ್ದಾಗಿತ್ತು. ಎಂತ ಕೆಲಸ ಮಾಡ್ಬಿಟ್ಟೆ. ನೀವಾದ್ರೂ ನನ್ನ ಎಬ್ಬಿಸ್ಬಾರ್ದಾಗಿತ್ತ? ಹೋಗ್ಲಿ ಬಿಡು, ಅದ್ರಿಂದ ಏನಾಯ್ತು ಈಗ? ನಿಮ್ ಜಾಗದಲ್ಲಿ ನಾನು ಮಲಗಬಾರ್ದಾಗಿತ್ತು. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ಗೇನಾಗಿತ್ತು? ನಾನು ಯಾಕೆ ಹೀಗೆ ಮಾಡ್ದೆ? ಇದ್ರಲ್ಲಿ ನಿನ್ ತಪ್ಪು ಏನು ಇಲ್ಲ ಶಿರೀಷಾ. ಸುಸ್ತಾಯ್ತು ಅಂತ ನೀನು ಅಲ್ಲಿ ಮಲಗ್ಬಿಟ್ಟೆ. ರಾಕೇಶ್ ಕೂಡ ತಲೆನೋವು ಅಂತ ಅಲ್ಲೇ ಬಂದು ಮಲಗ್ಬಿಟ್ರು ಅಷ್ಟೇ. ಇಲ್ಲ, ಆದ್ರೂ ನನ್ಗೆ ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ತುಂಬಾ ಮುಜುಗರ ಆಗ್ತದೆ. ನನಗೆ ಮುಖ ತೋರ್ಸಕ್ಕೂ ಬೇಜಾರಾಗ್ತದೆ. ಛೇ, ಯಾಕೆ ಹೀಗೆ ಅನ್ಕೋತ್ಯಾ? ಇಷ್ಟಕ್ಕೂ ರಾಕೇಶ್ ಬೇರೆ ಯಾರೋ ಅಲ್ವಲ್ಲ. ಅವ್ರು ಈಗ್ಲೂ ನಿನ್ ಗಂಡನೇ.